ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವರ್ಷದ ಕೊನೆಯ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಕೂಡ ಇವತ್ತು 2025 ಇವತ್ತು ಮುಗ್ದೋಗುತ್ತೆ. ಇನ್ನು 2026 ನಾಳೆಯಿಂದ ಪ್ರಾರಂಭವಾಗತ್ತೆ ಅಂತಲೇ ಹೇಳ್ಬೋದು ಹೊಸ ವರ್ಷ. ಸೊ ತುಂಬ ಜನ ಈ ಹೊಸ ವರ್ಷದಲ್ಲಿ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನು ಮಾಡ್ಕೊಂಡಿರ್ತೀರಾ. ಹಾಗೆಯೇ ಸಾಕಷ್ಟು ಕೆಲಸಗಳನ್ನು ಮಾಡಬೇಕು ಅಂದ್ಕೊಂಡಿರ್ತೀರಾ. ಹಾಗೆಯೇ ಈ 2025ನೇ ಇಸ್ವಿಲಿ ಏನೇನು ಕೆಲಸಗಳನ್ನು ಮಾಡಲಿಕ್ಕಾಗಿಲ್ಲ ಅದನ್ನು 2026ರಲ್ಲಿ ಫುಲ್ಫಿಲ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಸೊ ತುಂಬ ಜನ ಇವತ್ತು ಸಾಕಷ್ಟು ಬ್ಯುಸಿ ಇರ್ತೀರಾ ಅಂತಲೇ ಹೇಳ್ಬೋದು. ಕೆಲವೊಂದಿಷ್ಟು ಜನ ಊರಿಗೆ ಹೋಗ್ತಾ ಇರ್ತೀರಾ, ಹಾಗೆಯೇ ಫಂಕ್ಷನ್ಗಳು ಅಟೆಂಡ್ ಮಾಡ್ತಾ ಇರ್ತೀರಾ, ಪಾರ್ಟಿ ಅಟೆಂಡ್ ಮಾಡ್ತಾ ಇರ್ತೀರಾ, ಬೇರೆ ಬೇರೆ ಕೆಲಸಗಳಿಗೆ ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀರಾ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ನನ್ನ ವಿಡಿಯೋಗಳನ್ನು ಇವತ್ತು ನೋಡ್ತಿರೋ, ನಾಳೆ ನೋಡ್ತಿರೋ, ಸೊ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮುಂಚಿತವಾಗಿ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ನನ್ನ ವಿಡಿಯೋನ ನೋಡ್ತಾ ಇರೋರು ಯಾರೆಲ್ಲ ಇದ್ದೀರಾ, ಹಾಗೆ ನಿಮ್ಮೆಲ್ಲ ಕನಸುಗಳು, ಹಾಗೆ ನಾಳೆ ನೋಡ್ತಾ ಇರೋರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತೀನಿ, ನಿಮ್ಮೆಲ್ಲ ಕನಸುಗಳು ಈಡೇರಲಿ ಅಂತ ಹಾರೈಸ್ತೀನಿ. ಜೊತೆಗೆ ತುಂಬ ಕೆಲಸಗಳು 2025ರಲ್ಲಿ ಏನೆಲ್ಲ ನೀವು ಅಂದ್ಕೊಂಡಿರೋದಾಗಿರಲ್ವೋ, ಈಗ 2026ಕ್ಕೆ ಎಲ್ಲವೂ ಕೂಡ ನೀವು ಅಂದುಕೊಂಡಿರುವಂತಹ ಕನಸುಗಳೆಲ್ಲವೂ ಕೂಡ ಈಡೇರಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲರೂ ಕೂಡ ಖುಷಿಯಾಗಿರಿ, ಎಲ್ಲರೂ ಕೂಡ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತೀನಿ. ಸೊ ತುಂಬ ಜನ ಎಲ್ಲರೂ ಕೂಡ ಬ್ಯುಸಿ ಇರ್ತೀರಾ ಅಂತಲೇ ಹೇಳ್ಬೋದು. ಹಾಗೆ ನನ್ನ ವಿಡಿಯೋಗಳನ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ತುಂಬ ರೀತಿಯಾಗಿ ಸಪೋರ್ಟ್ ಮಾಡಿ. ಬಟ್ ಈ ವರ್ಷ ನಂದು ಹೇಗಿತ್ತು ಅಂತ ಹೇಳಕ್ಕೆ ಹೋದರೆ ಸಾಕಷ್ಟು ನಾವು ಕೂಡ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ. ಬಟ್ ಪ್ಲ್ಯಾನ್ ಅಂದ್ಕೊಳೋದೊಂದು ಆಗೋದೊಂದು, ಅದು ಎಲ್ಲರದು ಜೀವನದಲ್ಲೂ ಆಗಿರುತ್ತೆ. ಬಟ್ ಇನ್ನು ಮುಂದೆ ನಾವು ಅಂದ್ಕೊಂಡಿರುವಂಥ ಕನಸುಗಳೆಲ್ಲದೂ ಕೂಡ ಆಗಲಿ ಅಂತ ನಾನು ಹೇಳ್ತೀನಿ. ಸೊ ಈ ವರ್ಷದ ಕೊನೆಯ ವಿಡಿಯೋ ನೆಕ್ಸ್ಟು ನಾಳೆಯಿಂದ ಪ್ರತಿದಿನ ಸೊ ನಾನು ಕೂಡ ಬೇರೆ ಬೇರೆ ಕಂಟೆಂಟ್ಗಳನ್ನು ಇಟ್ಕೊಂಡು ವಿಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಮಿನಿ ವ್ಲಾಗ್ ಆಗಿರ್ಬೋದು, ಯೂಟ್ಯೂಬ್ ವ್ಲಾಗ್ಸ್ ಆಗಿರ್ಬೋದು, ಹಾಗೆಯೇ ಯೂಟ್ಯೂಬ್ ಶಾರ್ಟ್ ವಿಡಿಯೋಗಳಾಗಿರ್ಬೋದು. ಸೊ ನೀವೆಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ. ಹಾಗೆಯೇ ತುಂಬ ಜನ ಅನ್ಕೊತಾ ಇದ್ರಿ, ಮೇಡಮ್ ಇದೇನು ನೀವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಹೇಳ್ತೀರಾ ಅಂತ. ಇಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಡೈಲಿ ವ್ಲಾಗ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವೆಯ್ಟ್ ಲಾಸ್ ಜರ್ನಿ ಆಗಿರ್ಬೋದು, ಸ್ಕಿನ್ ಕೇರ್ ಟಿಪ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಶೇರ್ ಮಾಡ್ತೀನಿ. ಸೊ ನನ್ನ ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಮೆಸೇಜಲ್ಲಿ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ವಿಡಿಯೋನ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಹೋಗಿ ನನ್ನ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಸೊ ಇದೊಂದು ರಿಕ್ವೆಸ್ಟ್ ಅಂತ ಕೂಡ ಅಂದ್ಕೊಳ್ಳಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ. ಹೇಗೆ ನನಗೆ ಯೂಟ್ಯೂಬಲ್ಲಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದೀರಾ, ಅದೇ ಥರ ನನಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಹೋಗಿ ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಯಾಕಂದರೆ ಯಾವ ಥರ ವಿಡಿಯೋಗಳನ್ನ ಮಾಡಬೇಕು, ಅಥವಾ ಈ ವರ್ಷ ನನಗೆ ಅಷ್ಟು ಯೂಟ್ಯೂಬಲ್ಲಿ ನಾನು ಅಷ್ಟು ವಿಡಿಯೋಗಳನ್ನ ಮಾಡಿಲ್ಲ, ಜೊತೆಗೆ ಅಷ್ಟು ನಾನೇನು ವಿಡಿಯೋಗಳನ್ನ ಹಾಕಿಲ್ಲ ಅಂತಲೇ ಹೇಳ್ಬೋದು. ವ್ಯೂಸ್ ಕೂಡ ಬಂದಿಲ್ಲ. ಬಟ್ ಮುಂದಿನ ವರ್ಷ ಪ್ರತಿಯೊಂದು ವಿಡಿಯೋಗಳನ್ನ ಕೂಡ ನಾನು ಕಷ್ಟಪಟ್ಟು ಶ್ರಮಪಟ್ಟು ಮಾಡ್ತೀನಿ. ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಈಗ ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 24ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ತುಂಬ ಡೌಟ್ ಇರಲಿದ್ದೀರಾ, ತುಂಬ ಜನ ಬಂದಿಲ್ಲ ಅಂತ. ಇಲ್ಲ, 100% ರಿಲೀಸ್ ಆಗಿದೆ. ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ತುಂಬ ಜನಕ್ಕೆ ಅದ್ರ ಬಗ್ಗೆ ಡೌಟ್ ಇದೆ, ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ. ಕೆಲವೊಂದಿಷ್ಟು ಜನಕ್ಕೆ ಬಿಡುಗಡೆ ಆಗಿದೆ, ಕೆಲವೊಂದಿಷ್ಟು ಜನಕ್ಕೆ ಬಿಡುಗಡೆ ಆಗಿಲ್ಲ. ಯಾರಿಗೆಲ್ಲ ಬಿಡುಗಡೆ ಆಗಿಲ್ಲ ಅವರಿಗೆ ನಾಳೆಯಿಂದ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಹಿಂದೂಗಳಿಗೆ ಹೊಸ ವರ್ಷ ಅಂದರೆ ಯುಗಾದಿನೇ. ಬಟ್ ಆದರೆ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಯಾಕಂದರೆ 2026ನೇ ಇಸ್ವಿಗೆ ಕಾಲಿಡ್ತಾ ಇದ್ದೀವಿ. ಸೊ ಲೆಟ್ ಸೆಲೆಬ್ರೇಟ್ ಅಂತ ನಾವು ಅಂದ್ಕೊಂಡಿರ್ತೀವಿ, ಸೆಲೆಬ್ರೇಟ್ ಮಾಡೇ ಮಾಡಿರ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಖಾತೆಗಳನ್ನು ನಾಳೆಯಿಂದ ಚೆಕ್ ಮಾಡ್ಕೊಳ್ಳಿ. ನಿಮಗೆ ನಾಳೆಯಿಂದ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾರೆ. ಅದರ ಜೊತೆಗೆ 26ನೇ ಕಂತು ಏನಿದೆ
ಅದು ಕೂಡ ನಿಮಗೆ ಸಿಗತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಬಹಳ ಮುಖ್ಯವಾದ ವಿಚಾರ. ಪ್ರತಿಯೊಬ್ಬರು ಕೂಡ ವಿಡಿಯೋಗಳನ್ನ ನೋಡಿ ಹಾಗೆ ವಿಡಿಯೋಗಳಿಗೆ ಹಾರೈಸಿ ಮತ್ತು ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತಲೇ ಅಂದ್ಕೊಳ್ಳಿ. ಹಾಗೆ ಇನ್ನೊಂದು ವಿಚಾರವನ್ನು ನಿಮ್ಗೆ ಹೇಳಬೇಕು ಸ್ನೇಹಿತರೆ, ಏನು ಅಂತ ಅಂದರೆ, ಯಾರೆಲ್ಲ ಆಧಾರ್ ಕಾರ್ಡ್ನ ಇಟ್ಕೊಂಡಿದ್ದೀರಾ 2026ನೇ ಇಸ್ವಿ ಕಾಲಿಡ್ತಾ ಇದ್ದೀವಿ, ನಿಮ್ಮ ಆಧಾರ್ ಕಾರ್ಡ್ನ ಮಾಡಿಸಿ 10 ವರ್ಷಗಳಾಗಿದ್ದರೆ ಡೆಫಿನೆಟ್ಲಿ ಆಗಿ ಹೋಗಿ ರಿನಿವಲ್ ಮಾಡಿಸ್ಕೊಳ್ಳಿ. ಯಾಕೆಂದರೆ ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ತೊಂದರೆ ಆಗ್ಬೋದು, ಅಥವಾ ಬೇರೆ ಬೇರೆ ಸರ್ಕಾರಿ ಕೆಲಸಗಳಿಗಾಗಲಿ ಅಥವಾ ಬೇರೆ ಬೇರೆ ಅರ್ಜಿಗಳನ್ನು ಹಾಕಲಿಕ್ಕೆ ನಿಮಗೆ ಆಧಾರ್ ಕಾರ್ಡ್ 10 ವರ್ಷ ಆಗಿಲ್ಲ ಅಂದರೆ ನಿಜವಾಗ್ಲೂ ನಿಮಗೆ ತೊಂದರೆ ಆಗುತ್ತೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಸೆಂಟ್ರಲ್ ಗೌರ್ಮೆಂಟಿಂದ ಆರ್ಡರ್ ಬಂದಿದೆ. ತುಂಬ ಜನ ಇದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಆ ಕೆಲಸವನ್ನು ಮಾಡಬೇಡಿ. ಪ್ರತಿಯೊಬ್ಬರು ಕೂಡ ಹೋಗಿ ನಿಮ್ಮ ಆಧಾರ್ ಕಾರ್ಡ್ನ ರಿನಿವಲ್ ಮಾಡಿಸ್ಕೊಳ್ಳಿ 10 ವರ್ಷ ಮೇಲ್ಪಟ್ಟವರು. ನಿಮಗೆ ಯಾಕಂದರೆ ಕೆಲವೊಂದು ಸರಿ ನಾವು ಹಾಕಿ 1 ವಾರಕ್ಕೆ ಆಧಾರ್ ಕಾರ್ಡ್ ಬಂದುಬಿಡುತ್ತೆ ರಿನಿವಲ್ ಆಗಿ. ಇನ್ನು ಕೆಲವರಿಗೆ 15 ದಿನ ಆದರೂ ಬರಲ್ಲ. ನೀವು ಏನೇ ಜೆರಾಕ್ಸ್ ಇಟ್ಕೊಂಡು ಹೋದ್ರೂ ಕೆಲವೊಂದು ಆಫೀಸ್ಗಳಲ್ಲಿ ಒರಿಜಿನಲ್ ಕೇಳ್ತಾರೆ. ನೀವು ಪಾಸ್ಪೋರ್ಟ್ ಮಾಡಿಸೋದ್ರಿಂದ ಹಿಡಿದು ಪ್ರತಿ ಒಂದಕ್ಕೂ ಬೇಕೇ ಬೇಕು. ನಿಮ್ಮ ಆಧಾರ್ ಕಾರ್ಡ್ ಮಾಡಿಸಿ 10 ವರ್ಷ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹೋಗಿ ಮಾಡಿಸಿ ಅಂತ ನಾನು ಹೇಳ್ತೀನಿ. ಇದೊಂದು ತುಂಬಾ ಮೋಸ್ಟ್ ರಿಕ್ವೆಸ್ಟೆಡ್ ಹಾಗೆಯೇ ತುಂಬಾ ಇಂಪಾರ್ಟೆಂಟ್ ಇರುವಂಥ ವಿಚಾರ. ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತಿದ್ದೀರಾ, ದಯವಿಟ್ಟು ನಾಳೆಯಿಂದನೇ ಜನವರಿ 1ನೇ ತಾರೀಕು ನೀವು ಫುಲ್ಲು ಎಲ್ಲ ನಾವು ಎಂಜಾಯ್ ಏನು ಮಾಡಿರ್ತೀವಿ, ಸೊ ಅದನ್ನು ಎಂಜಾಯ್ ಮೀನ್ಸ್ ನಾವು ಸ್ವೀಟ್ ತಿನ್ನಬೇಕು, ಅಥವಾ ನೀವು ಎಲ್ಲರೂ ಆಲ್ಮೋಸ್ಟ್ ಎಲ್ಲರ ಮೇಲೂ ಪ್ರತಿಯೊಬ್ಬರ ಮೇಲೂ ಒಂದು ಚಿಕ್ಕದಾಗಿರುವಂಥ ಒಂದು ಜಾಮೂನಾದ್ರು ಸ್ವೀಟ್ ಮಾಡೇ ಮಾಡ್ತಾರೆ. ಸೊ ಕೆಲವರು ಮಾಡ್ದೇನೆ ಇರ್ಬೋದು. ಈ ಸ್ವೀಟ್ ಇಷ್ಟಪಡದೇ ಇರೋರು ನಾನ್ ವೆಜ್ ಕೂಡ ಊಟ ಮಾಡ್ಬೋದು, ಅದ್ರ ಬಗ್ಗೆ ನಾನು ನೋ ಡೌಟಪ್ಪ. ನೀವು ಇಷ್ಟಪಡೋರು ಸೆಕೆಂಡಿಂದ ದಯವಿಟ್ಟು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರಾ ಎಸ್ ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ನಾನು ಅಲ್ಲಿ ವೆಯ್ಟ್ ಲಾಸ್ ಜರ್ನಿ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ನೀವು ಮನೆಯಲ್ಲೇ ಊಟ ಮಾಡಿ ಹೇಗೆ ವೆಯ್ಟ್ ಲಾಸ್ನ ಮಾಡ್ಕೋಬೋದು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ದಯವಿಟ್ಟು ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ಸೊ ವಿಡಿಯೋಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಹ್ಯಾಪಿ ನ್ಯೂ ಇಯರ್. ಹಾಗೆ ಯಾರೂ ಕೂಡ ಕಮೆಂಟ್ನ ಯಾರಿಗೂ ಕೂಡ ನೆಗೆಟಿವ್ ಆಗಿ ಮಾಡಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಸ್ನೇಹಿತರೆ.